ರಮ್ಮಿ ಆಡಿ ಹಣ, ಮನೆ, ಆಸ್ತಿ ಕಳೆದುಕೊಂಡ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಆದರೆ ಮಹಾರಾಷ್ಟ್ರ ಮಂತ್ರಿಮಂಡಲದ ಮಾಣಿಕ್ರಾವ್ ಕೊಕಾಟೆ ಸದನದಲ್ಲಿ ರಮ್ಮಿ ಆಡಿ ತಮ್ಮ ಕೃಷಿ ಖಾತೆಗೆ ಕುತ್ತು ತಂದುಕೊಂಡಿದ್ದಾರೆ. ಹೌದು, ವಿಧಾನಸಭೆಯಲ್ಲಿ ಕಲಾಪದ ವೇಳೆಯೇ ರಮ್ಮಿ ಆಡ್ತಾ ಇದ್ದ ಮಾಣಿಕ್ರಾವ್ ಕೊಕಾಟೆ ಅವರಿಗೆ ಕೃಷಿ ಖಾತೆಯಿಂದ ಕೋಕ್ ನೀಡಲಾಗಿದೆ. ಮಹತ್ವದ ಚರ್ಚೆಯ ಸಂದರ್ಭದಲ್ಲೇ ಮೊಬೈಲ್ನಲ್ಲಿ ಮಗ್ನರಾಗಿದ್ದ ಸಚಿವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಕೊನೆಗೂ ಎಚ್ಚೆತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕ್ರಮ ಕೈಗೊಂಡು ಕೃಷಿ ಸಚಿವರಿಗೆ ಹಿಂಬಡ್ತಿ ನೀಡಿದ್ದಾರೆ. ಮಾಣಿಕ್ರಾವ್ ಕೊಕಾಟೆ ನಿರ್ವಹಿಸ್ತಾ ಇದ್ದ ಕೃಷಿ ಖಾತೆಯನ್ನ ಎನ್ಸಿಪಿ ಸಚಿವ ದತ್ತಾತ್ರೇಯ ಭರ್ನೆ ಅವರಿಗೆ ನೀಡಲಾಗಿದೆ. ಭರ್ನೆ ಅವರು ನಿರ್ವಹಿಸ್ತಾ ಇದ್ದ ಕ್ರೀಡೆ, ಯುವಜನ ಕಲ್ಯಾಣ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಾಗೂ ವಕ್ಫ್ ಖಾತೆಯನ್ನ ಕೊಕಾಟೆಗೆ ವಹಿಸಲಾಗಿದೆ. ಘಟನೆ ಬಗ್ಗೆ ಕೊಕಾಟೆ ಕ್ಷಮೆ ಕೇಳಿದ್ರಿಂದ ಹಾಗೂ ಮುಂದೆ ಇಂತಹ ಘಟನೆ ಮರುಕಳಿಸುವುದಿಲ್ಲ ಎಂದು ಭರವಸೆ ನೀಡಿದ್ರಿಂದ ಸಂಪುಟದಲ್ಲಿ ಮುಂದುವರಿಯಲು ಡಿಸಿಎಂ ಅಜಿತ್ ಪವಾರ್ ಓಕೆ ಎಂದಿದ್ದಾರೆ ಎನ್ನಲಾಗಿದೆ. ರಿಸೈನ್ ಮಾಡೋದಕ್ಕೆ ಕೊಕಾಟೆ ಅವರಿಗೆ ಅಧಿಕೃತ ಸೂಚನೆ ಕೊಡದೇ ಇದ್ರೂ ರಾಜೀನಾಮೆ ಪಡೆಯುವಂತೆ ಅಥವಾ ಕೃಷಿ ಖಾತೆಯನ್ನಾದರೂ ಹಿಂಪಡೆಯುವಂತೆ ಪಕ್ಷದಲ್ಲೇ ಒತ್ತಡ ಕೇಳಿಬಂದಿತ್ತು ಎನ್ನಲಾಗಿದೆ. ಒಟ್ನಲ್ಲಿ ರಮ್ಮಿ ಆಡಿ ಕೃಷಿ ಖಾತೆ ಕಳ್ಕೊಂಡಿದ್ದಾರೆ.